ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ಈ ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಕರೆಂಟ್ ಎನರ್ಜೀಸ್ ಇರ್ಬೋದು ಅಥವಾ ಮುಂದಿನ ಒಂದು ಬದಲಾವಣೆಗಳಿರ್ಬೋದು ಅಥವಾ ಪ್ರೀತಿಯಲ್ಲಿ ಏನೆಲ್ಲ ಬದಲಾವಣೆಗಳು ಬರ್ತಾ ಇದೆ ಓವರ್ ಆಲ್ ಆಗಿ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡ್ಕೊಳ್ಳೋರು ತುಂಬ ಅರ್ಜೆಂಟ್ ಮಾಡಬೇಡಿ. ಒಂದ್ಸಲ ನೀವು ಕಾಲ್ ಮಾಡೋದಕ್ಕಿಂತ ಹೆಚ್ಚಾಗಿ ವಾಟ್ಸಪ್ ಮಾಡಿದ ಮೇಲೆ ಅರ್ಜೆಂಟ್ ಮಾಡ್ತಾ ಇರಬೇಡಿ. ಇವತ್ತೇ ರಿಪ್ಲೈ ಬರಲಿ, ಇವಾಗಲೇ ರಿಪ್ಲೈ ಬರಲಿ ಅಂತ ಸ್ವಲ್ಪ ವೆಯ್ಟ್ ಮಾಡಿ. ಅರ್ಜೆಂಟಲ್ಲಿ ತುಂಬ ಜನ ಇತ್ತೀಚಿನ ದಿನದಲ್ಲಿ ಮಾಡ್ತಾಯಿದ್ದಾರೆ. ಟೀಮ್ ನನಗೆ ತಿಳಿಸ್ತಾ ಇದ್ದಾರೆ, ಮೇಲಿನ ಮೇಲೆ ಕಾಲ್ ಮಾಡೋದು ಅಥವಾ ರಿಪೀಟ್ ಆಗಿ ಮೆಸೇಜ್ ಮಾಡಿ ಏನಾಯಿತು ಕೇಳೋದು. ಸೊ ವೆಯ್ಟ್ ಮಾಡಿ, ಓಕೆನಾ. ಸೊ ನಿಮಗೆ ಬಂದಿದೆ, ಕಾಂಟ್ಯಾಕ್ಟ್ ಮಾಡಿದ್ದೀರಾ ಅಂತ ಹೇಳಿ ಮೆಸೇಜ್ ಬಂದಿರುತ್ತೆ, ರಿಪ್ಲೈ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ, ಸಮಾಧಾನದಿಂದ ವೆಯ್ಟ್ ಮಾಡಿ. ಓಕೆ, ಡೈರೆಕ್ಟಾಗಿ ಕಾಲ್ ಮಾಡಬೇಡಿ, ಆದಷ್ಟು ವಾಟ್ಸಪ್ ಮಾಡಿ. ಓಕೆ, ಎಸ್, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ರೀಡಿಂಗ್ನ ಎನರ್ಜಿ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಓಕೆ, ಐ ರಿಸೀವ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಐ ರಿಸೀವ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕ್ತೀರಾ. ನಾನೇನು ಹೇಳಿರ್ತೀನಿ ಅದನ್ನೇ ಟೈಪ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲಸ್ ಇದರಲ್ಲಿ ತುಂಬ ಜನ ಗ್ರ್ಯಾಟಿಟ್ಯೂಡ್ನ ಆ್ಯಡ್ ಮಾಡ್ತೀರಾ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ, ಆ್ಯಂಡ್ ನನಗೂ ಕೂಡ ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳ್ಬಿಟ್ಟು ತುಂಬ ಜನ ಗ್ರ್ಯಾಟಿಟ್ಯೂಡ್ನ ಆ್ಯಡ್ ಮಾಡ್ತೀರಾ. ವೆರಿ ಗುಡ್. ಹೀಗೇ ಗ್ರ್ಯಾಟಿಟ್ಯೂಡ್ನ ಆ್ಯಡ್ ಮಾಡಿ ಎನರ್ಜಿನ ಇನ್ನಷ್ಟು ಹೆಚ್ಚಾಗಿ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಇದೊಂದು ಬರೀ ರೀಡಿಂಗ್ ಆಗಿರಲ್ಲ, ಹೀಲಿಂಗ್ ಆಗಿರುತ್ತೆ, ನೆನಪಿರಲಿ. ಸೊ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ, ಅಷ್ಟು ಈಸಿಯಾಗಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೇ ಪ್ರಾಬ್ಲಮ್ ಆಗ್ತಿರ್ಬೋದು ಅದೆಲ್ಲದೂ ಕೂಡ ಕ್ರಮೇಣ ಸರಿ ಆಗ್ತಾ ಬರುತ್ತೆ. ಹೀಲಿಂಗ್ನ ನೀವು ರಿಸೀವ್ ಮಾಡ್ಕೊಳ್ತಾ ಆಟೋಮೆಟಿಕಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಚೇಂಜಸ್ನ ನೋಡ್ತೀರಿ. ಈಗ ಸುಮಾರು ಜನ ನನ್ನ ಹತ್ರ ಪರ್ಸ್ನಲಾಗಿ ಶೇರ್ ಮಾಡ್ಕೊಂಡಿದ್ದೀರಾ ಕೂಡ. ಸೊ ಹೇಗಿದೆಲ್ಲ ಸಾಧ್ಯ ಆಯಿತು ಅಂದರೆ ಈ ಒಂದು ರೀಡಿಂಗಲ್ಲಿ ಬರುವಂಥ ಹೀಲಿಂಗೇ ನಿಮಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ 2 ವರ್ಷದವರೆಗೂ ಮಾತಾಡ್ದೇ ಇದ್ದವರು ನಿಮ್ಮ ಜೊತೆ ಇವಾಗ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಿದ್ದಾರೆ. ಸೊ ದಟ್ ಈಸ್ ದ ಪವರ್ ಆಫ್ ಒಂದು ಎನರ್ಜಿಯ ಒಂದು ಹೀಲಿಂಗ್ ಪವರ್, ಅದಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಓಕೆ, ಎಸ್, ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಕಣ್ಮುಚ್ಚಿ ನಿಮ್ಮ ಪರ್ಸನ್ನ ನೆನಪು ಮಾಡ್ಕೊಳ್ಳಿ, ಅವ್ರ ಫೇಸ್ನ ನೆನಪು ಮಾಡ್ಕೊಳ್ಳಿ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನ 3 ಬಾರಿಯಾಗಿ ಹೇಳಿ, ಮನಸ್ಸಲ್ಲೇ ಹೇಳ್ಕೊಳ್ಳಿ ಅವ್ರ ಹೆಸರನ್ನ. ಓಕೆ, ಹರಿಪರಾಶಕ್ತಿ ಜಗನ್ಮಾತೆ. ಓಕೆ, ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡೋಣ. ಫಸ್ಟು ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಇಲ್ಲಿ ಬರ್ತಾ ಇರೋವಂಥದ್ದು, ನೀವು ಸಾಮಾನ್ಯವಾಗಿ ಯಾವುದೇ ವಿಷಯಕ್ಕೂ ಅಷ್ಟು ಮನಸ್ಸಿಗೆ ಹಚ್ಕೊಳ್ಳಲ್ಲ. ಆ್ಯಂಡ್ ಇಲ್ಲಿ ಈಸಿಯಾಗಿ ನಿಮ್ಮ ಕಣ್ಣಲ್ಲಿ ನೀರುಗಳು ಬರಲ್ಲ. ನೀವು ಅಂದರೆ ಅಷ್ಟು ಒಂದು ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಂಡಿರುವಂಥವ್ರು. ಆ್ಯಂಡ್ ಯಾವುದೇ ವಿಷಯಕ್ಕೂ ನೀವು ಅಷ್ಟು ಈಸಿಯಾಗಿ ಕಣ್ಣೀರನ್ನು ಹಾಕಲ್ಲ. ಬಟ್ ಇವರು ನಿಮ್ಮ ಪರ್ಸನ್, ನಿಮ್ಮ ಪಾರ್ಟ್ನರ್ ಅನ್ನೋವಂಥ ವಿಷಯದಲ್ಲಿ ಮಾತ್ರ ನೀವು ತುಂಬ ಬೇಗ ಈಸಿಯಾಗಿ ಕರಗೋಗ್ತೀರಾ, ಮನಸ್ಸನ್ನು ಮೃದು ಮಾಡ್ಕೊಳ್ತೀರಾ, ಕಣ್ಣಲ್ಲಿ ನೀರು ಹಾಕ್ತೀರಾ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಸಾಮಾನ್ಯವಾಗಿ ನೀವು ಅತ್ತವರಲ್ಲ, ಆದರೆ ಈ ಪ್ರೀತಿ, ಈ ವ್ಯಕ್ತಿ ನಿಮ್ಮನ್ನು ತುಂಬ ಕಣ್ಣೀರು ಹಾಕಿಸೋ ಹಾಗೆ ಮಾಡಿದ್ದಾರೆ ಅಥವಾ ಕಣ್ಣೀರು ಹಾಕಿದ್ದೀರಾ ಈ ಒಂದು ವಿಷಯದಲ್ಲಿ. ಆ್ಯಂಡ್ ಓಕೆ, ಆ ಕಣ್ಣೀರು ಅನ್ನುವಂಥದ್ದು ನೀವು ಯಾರಿಗೂ ಕೂಡ ತೋರಿಸ್ಕೊಂಡಿಲ್ಲ, ನಿಮ್ಮ ಮನಸ್ಸಲ್ಲಿರುವಂಥ ನೋವನ್ನ ಯಾರಿಗೂ ಕೂಡ ತೋರಿಸ್ಕೊಂಡಿಲ್ಲ ಅನ್ನೋಂಥ ಒಂದು ಎನರ್ಜಿಯಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂಥದ್ದು. ಓಕೆ, ಇಲ್ಲಿ ಎಷ್ಟೋ ದಿನಗಳು ನೀವು ಕಣ್ಣೀರಲ್ಲೇನೆ ಅವ್ರನ್ನ ನೆನ್ಪು ಮಾಡ್ಕೊಂಡು ಕಣ್ಣೀರು ಹಾಕಿರುವಂಥ ದಿನಗಳು ಇಲ್ಲಿ ಕಾಣಿಸ್ತಾ ಇದೆ. ಆ ನಿಮ್ಮ ಕಣ್ಣೀರು ಏನಿದೆ ಅದು ನಿಮ್ಮ ಬಲಹೀನತೆ ಅಲ್ಲ, ಅದು ನಿಮ್ಮ ಆತ್ಮದಿಂದ ಒಂದು ಪ್ರಾರ್ಥನೆನ ಮಾಡಿದ್ದೀರ. ಈ ವ್ಯಕ್ತಿ ಬೇಕು ಅಥವಾ ಈ ವ್ಯಕ್ತಿಗೋಸ್ಕರ ನೀವು ಕಣ್ಣೀರು ಹಾಕಿರುವಂಥದ್ದು. ಯಾವುದೇ ವಿಷಯಕ್ಕೂ ನೀವು ಇಷ್ಟೊಂದು ತಲೆ ಕೆಡಿಸ್ಕೊಂಡಿರೋವಂಥ ವ್ಯಕ್ತಿ ಅಲ್ಲ, ಅಥವಾ ಯಾವುದೇ ವಿಷಯನ ನೀವು ಇಷ್ಟೊಂದು ಮೃದುವಾಗಿ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕುವಂಥ ವ್ಯಕ್ತಿನೇ ಅಲ್ಲ. ಇಲ್ಲಿ ನೋಡಿದಾಗ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ತುಂಬ ಈಸಿಯಾಗಿ ತಗೊಳ್ತೀರಾ ಕೆಲವೊಂದು ವಿಷಯಗಳನ್ನು.
ಸೊ ಈ ಪ್ರೀತಿ, ಈ ವ್ಯಕ್ತಿ, ಈ ಸಂಬಂಧ ಅನ್ನೋಂಥ ವಿಷಯದಲ್ಲಿ ಆ ಒಂದು ಕಣ್ಣೀರು ಅನ್ನುವಂಥದ್ದು ಬೇಕಾದಷ್ಟು ಹಾಕಿದ್ದೀರಾ. ಇಲ್ಲಿ ದೇವ್ರ ಹತ್ರ ತುಂಬಾ ಸಲ ಪ್ರಶ್ನೆನ ಕೇಳಿದ್ದೀರಾ. ನಾನೇನ್ ತಪ್ಪು ಮಾಡಿದೆ ಅಂತ ಈ ತರ ನನಗೆ ಶಿಕ್ಷೆಯನ್ನ ಕೊಡ್ತಾ ಇದ್ದೀರಾ, ಈ ತರ ಕಣ್ಣೀರನ್ನ ನನಗೆ ಯಾಕೆ ಕೊಡ್ತಾ ಇದ್ದೀರಾ, ಅಥವಾ ನಾನು ನನ್ನ ವ್ಯಕ್ತಿಗೆ ಪ್ರೀತಿ ಕೊಟ್ಟಿದ್ದು ಸಾಕಾಗಿರ್ಲಿಲ್ವಾ, ಅಥವಾ ಇಲ್ಲಿ ಓಕೆ ನಾನು ನನ್ನ ಪ್ರೀತಿಯಲ್ಲಿ ಇಷ್ಟು ಟ್ರೂ ಆಗಿದ್ರು ಕೂಡ ಯಾಕೆ ನನಗಿಷ್ಟು ನೋವು ಅನ್ನುವಂಥ ಪ್ರಶ್ನೆಗಳು, ಈ ಎಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ ಬರ್ತಾ ಇರೋವಂಥ ಒಂದು ಎನರ್ಜಿ ಇದೆ ಇಲ್ಲಿ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರೆಲ್ಲ ಒಂದ್ ಕಡೆ ನಿಮ್ಮ ಕಣ್ಣಲ್ಲಿ ನೀರು ಹಾಕ್ಸ್ಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇಲ್ಲದೇ ಇದ್ರೂ ಕೂಡ ಕೆಲವೊಂದಷ್ಟು ಸಂದರ್ಭಗಳು ಅವ್ರು ನಿಮ್ಮ ಕಣ್ಣಲ್ಲಿ ನೀರು ಹಾಕ್ಸೋ ಹಾಗೆ ಆಗಿದೆ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವರ ಪರಿಸ್ಥಿತಿಯಲ್ಲಿ ನಿಮ್ಮ ಹತ್ರ ಪೂರ್ತಿಯಾಗಿ ಕೆಲವೊಬ್ರು ನಿಮ್ಮ ಪಾರ್ಟ್ನರ್ ಪರ್ಸನ್ ಯಾರಿದ್ದಾರೆ ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಪೂರ್ತಿಯಾಗಿ ಏನೆಲ್ಲ ವಿಷಯಗಳಿದೆ ಆ ವಿಷಯಗಳನ್ನ ಸಂಪೂರ್ಣವಾಗಿ ನಿಮ್ಮ ಹತ್ರ ಅವರು ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡಿಸ್ಲಿಲ್ಲ, ಅಥವಾ ಕೆಲವೊಂದು ವಿಷಯಗಳನ್ನ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಆ ಒಂದು ಮಿಸ್ಟೇಕಿಂದಾನೆ ಇಬ್ರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರುವಂಥದ್ದು. ಅವ್ರು ನಿಮಗೆ ಸಂಪೂರ್ಣವಾಗಿ ಏನ್ ಆಗ್ತಾ ಇದೆ ವಿಷಯನ ನಿಮ್ಮ ಹತ್ರ ಸಂಪೂರ್ಣವಾಗಿ ಹೇಳ್ಕೊಳ್ಲಿಲ್ಲ, ನೀವು ಕೂಡ ಅದನ್ನ ಅರ್ಥ ಮಾಡ್ಕೊಳ್ಲಿಲ್ಲ. ಸೊ ಎಲ್ಲೊಂದ್ ಕಡೆ ಇಬ್ರಲ್ಲೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದಾನೆ ಇಲ್ಲಿ ಪ್ರೀತಿಯಲ್ಲಿ ಇಷ್ಟೊಂದು ಅಂತರ, ಇಷ್ಟೊಂದು ಕಣ್ಣೀರು, ಇಷ್ಟೊಂದು ನೋವು ಅನ್ನುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಈ ರೀಡಿಂಗ್ ನ ಯಾರೆಲ್ಲ ನೋಡ್ತಾ ಇರಬಹುದು, ಜೆ ಲೆಟರ್, ಕೆ ಲೆಟರ್, ಡಿ ಲೆಟರ್, ಎನ್ ಲೆಟರ್, ಎಸ್ ಲೆಟರ್, ಟಿ ಲೆಟರ್, ಎ, ಸಿ, ಬಿ, ಪಿ, ಯು, ಎಚ್, ಜಿ, ಇ, ಐ, ಎಲ್. ಓಕೆ, ಡೇಟ್ ಆಫ್ ಬರ್ತ್ ಅಥವಾ ಮ್ಯಾರೇಜ್ ಡೇಟ್ 18, 19, 28, 27, 7, 8, 3, 1, 2, 12, 14, 16. ಓಕೆ, 91 ಅನ್ನುವಂಥದ್ದು ಇಲ್ಲಿ ಬರ್ತಿದೆ. ಇಲ್ಲಿ 91 ನಿಮ್ಮ ಡೇಟ್ ಇಸ್ವಿ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಅವರ ಇಸ್ವಿ ಆಗಿರ್ಬೋದು. 91, 87, 88 ಅಂದರೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತಿನ ಇಯರ್, ವರ್ಷ, ಈ ವರ್ಷಗಳಲ್ಲಿ ನೀವು ಬರ್ನ್ ಆಗಿರುವಂಥ ಹುಟ್ಟಿರುವಂಥದ್ದು ನೀವು ಅಥವಾ ನಿಮ್ಮ ಪರ್ಸನ್. ಓಕೆ, $92. Okay. 23. Okay. 12, 11, 10, 31st, 30. ಓಕೆ, ನೆಕ್ಸ್ಟ್ ಮಂತ್ ನಿಮ್ಮ ಪಾರ್ಟ್ನರ್ ಬರ್ತ್ಡೇ ಇದೆ. ಓಕೆ, ಸೊ ಇಲ್ಲಿ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ, ವಿಶ್ ಮಾಡಲಾ ಅಥವಾ ಏನಾದರೂ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಲಾ, ಈ ಥರದ್ದೆಲ್ಲ ಪ್ಲ್ಯಾನಿಂಗ್ನ ಇಟ್ಕೊಳ್ತಾ ಇದ್ದೀರಾ, ಇಲ್ಲೊಂದು ಕಡೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ಬಟ್ ಅವ್ರೀಗ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದಾರೆ. ಸೊ ಏನು ಮಾಡಲಿ ಅನ್ನೋಂಥ ಕನ್ಫ್ಯೂಷನ್ ನಿಮ್ಮಲ್ಲಿ ನಡೀತಾ ಇದೆ. ಸೊ ಆ ಬರ್ತ್ಡೇ ಅನ್ನೋದ್ರೊಳಗಡೆನೆ ಇಲ್ಲಿ ನೀವಿಬ್ರು ರಿಯೂನಿಯನ್ ಆಗ್ತೀರಾ, ಮತ್ತೆ ಸರಿ ಆಗ್ತೀರಾ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಓಕೆ, ಟೈರಿಂದ ಏನು ಬರುತ್ತೆ ಚೆಕ್ ಮಾಡೋಣ.
ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನಿಮಗೊಂದು ಸ್ಪೆಷಲ್ ಒಂದು ಗುಡ್ ನ್ಯೂಸ್ ಹೇಳೋಣ ಅಂದ್ಕೊಂಡೆ. ನಾಳೆ ನಾನು ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ನಾಳೆ ಐ ಥಿಂಕ್ ನನಗೆ ಸ್ವಲ್ಪ ಬ್ಯುಸಿ ಇದ್ದೀನಿ. ನಾಳೆ ಟ್ಯೂಸ್ಡೇ ಬೇರೆ ರಿಚುವಲ್ಸ್ ಬೇರೆ ಇರುತ್ತೆ, ಆ್ಯಂಡ್ ವೈಕುಂಠ ಏಕಾದಶಿ ಟೆಂಪಲಿಗೆ ಕೂಡ ಹೋಗಬೇಕು ನಾನು. ಸೊ ಹಾಗಾಗಿ ನಾಳೆ ಲೈವ್ ಬರಲಿಕ್ಕೆ ಸಂಜೆ ಐ ಥಿಂಕ್ ನನಗೆ ಆಗಲ್ಲ. ಐ ಥಿಂಕ್ ನಾನು ಹೊಸ ವರ್ಷದ ದಿನ ಬರ್ಬೋದು. ನಾನು ಇನ್ಫಾರ್ಮ್ ಮಾಡ್ತೀನಿ ನಿಮಗೆ ಮುಂಚಿತ ಒಂದು ರೀಡಿಂಗಲ್ಲಿ ತಿಳಿಸ್ತೀನಿ, ಓಕೆನಾ? ಲೈವ್ ಬರೋದಿದ್ರೆ ಸೊ ಖಂಡಿತ ತಿಳಿಸ್ಕೊಡ್ತೀನಿ. ಲೈವಲ್ಲಿ ಜನರಲ್ ರೀಡಿಂಗ್ ಇರುತ್ತೆ, ಓಕೆ? ಸೊ ಎಸ್, 9 ಆಫ್ ಕಪ್ಸ್, 6 of cups, king of swords, the wheel, wow, 10 of cups, 9 of swords, the star, 5 of pentacle, okay. Wow, the sun card, okay. ಓಕೆ, ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಓವರ್ ಆಲ್ ಆಗಿ ಇಲ್ಲಿ ಬರ್ತಿರೋಂಥ ಒಂದು ಎನರ್ಜಿ ಬಂದು ಓಕೆ, ನಿಮ್ಮ ಎನರ್ಜಿಲಿ ಬರ್ತಿರೋವಂಥ ಒಂದು ಸ್ಟ್ರಾಂಗ್ ಆಗಿ ಬರ್ತಿರೋವಂಥ ಎನರ್ಜಿ, ಇಲ್ಲಿ ನೀವು ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಮಾಡಿದ್ದೀರಾ ಅಥವಾ ತಪ್ಪಾಗಿದೆ ಅಥವಾ ತಪ್ಪು ಮಾಡಿದ್ದೀರಾ, ಈ ಥರದ್ದು ಎಲ್ಲೋ ಒಂದು ಕಡೆ ಗಿಲ್ಟಿ ಫೀಲ್ನ ಮಾಡ್ತಾ ಇದ್ದೀರಿ ಇತ್ತೀಚಿನ ದಿನದಲ್ಲಿ. ಸೊ ಇಲ್ಲಿ ನಿಮಗೆ ಬರ್ತಿರೋವಂಥ ಒಂದು ಎನರ್ಜಿ ಬಂದು ನಿಮ್ಮಿಂದ ತಪ್ಪು ಆಗಿರಬಹುದು ಐ ಥಿಂಕ್, ಬಟ್ ಇಲ್ಲಿ ಆಗದೇನೂ ಇರಬಹುದು. ಎರಡು ಎನರ್ಜಿ ಬರ್ತಿದೆ ಇಲ್ಲಿ. ಅಂದರೆ ನಿಮ್ಮ ಮೇಲೆ ಯಾರೊಬ್ಬರು ತಪ್ಪು ಅಪವಾದವನ್ನು ಹಾಕಿದ್ದಾರೆ, ಅಂದರೆ ನಿಮ್ಮ ಪರ್ಸನ್ ಇರ್ಬೋದು, ಪರ್ಸನ್ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಮೇಲೆ ಯಾವುದೋ ಒಂದು ತಪ್ಪು ಅಪವಾದವನ್ನು ಹಾಕಿರೋಂಥ ಒಂದು ಎನರ್ಜಿ ಬರ್ತಿದ್ರೆ, ಇನ್ನು ಕೆಲವೊಬ್ರು ತಪ್ಪನ್ನ ಮಾಡಿದ್ದೀರಾ, ಬಟ್ ಆ ತಪ್ಪಿನ ಪಶ್ಚಾತ್ತಾಪವನ್ನು ನೀವು ಪಟ್ಟಿದ್ದೀರಾ. ಕೆಲವರು ತಪ್ಪು ಮಾಡದೇ ಇದ್ರೂ ಕೂಡ ಪಶ್ಚಾತ್ತಾಪನ ಪಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಆ ತಪ್ಪು ಆಗಿರೋದು ಅಲ್ಲ, ನೀವು ತಪ್ಪು ಮಾಡಿದ್ದೀರಾ ಅನ್ನೋದು ಇಲ್ಲಿ ಆ ಥರದ ಪ್ರಶ್ನೆ ಅಲ್ಲ. ಮೊದಲನೇದಾಗಿ ಸಮಯ ಅನ್ನುವಂಥದ್ದು ತುಂಬಾ ಕಠಿಣ ಆಗಿತ್ತು. ನೀವು ಯಾವಾಗ ಆ ತಪ್ಪಿನ ಒಂದು ಅಪವಾದವನ್ನು ತಗೊಂಡಿದ್ದೀರಾ ಅಥವಾ ತಪ್ಪು ಮಾಡೋದಕ್ಕೆ ಕಾರಣ ಆಗಿರ್ಬೋದು, ಅದೆಲ್ಲದೂ ಕೂಡ ಆ ಸಮಯ ಅನ್ನುವಂಥದ್ದು ತುಂಬಾ ಕಠಿಣ ಆಗಿದ್ದಂಥ ಸಮಯದಲ್ಲಿ ಈ ರೀತಿಯಾದಂಥ ಮಿಸ್ಟೇಕ್ಸ್ಗಳು ನಿಮ್ಮ ಜೀವನದಲ್ಲಿ ನಡೆದಿದೆ. ಇದೇ ವಿಷಯದಲ್ಲಿ ನೀವು ತುಂಬಾ ಜನ ಕಣ್ಣೀರು ಕೂಡ ಹಾಕಿದ್ದೀರಾ, ಇದೇ ವಿಷಯನ ನೀವು ಮನಸ್ಸಿಗೆ ತುಂಬಾ ಹಚ್ಕೊಂಡಿದ್ದೀರಾ, ನೋವು ಮಾಡ್ಕೊಂಡಿದ್ದೀರಾ ಅನ್ನೋಂಥ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮ್ಮಿಬ್ರು ವಿಷಯದಲ್ಲೂ ಕೂಡ ಕನೆಕ್ಟ್ ಮಾಡಿದಾಗ ಬರ್ತಿರುವಂಥದ್ದು ಇದಿಲ್ಲಿ ಈ ಪ್ರೀತಿ, ಈ ಸಂಬಂಧ ಅನ್ನುವಂಥದ್ದು ಸಾಮಾನ್ಯವಾಗಿರುವಂಥದ್ದಲ್ಲ. ಇದೊಂದು ಆತ್ಮಗಳ ಒಂದು ಒಪ್ಪಂದ ಇದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ನಿಮ್ಮಿಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ನೋಡ್ಬೋದು, ಇಲ್ಲಿ ದ ಸ್ಟಾರ್ ಕಾರ್ಡ್ ಕೂಡ ಇದೆ, ದ ಸನ್ ಕಾರ್ಡ್ ಕೂಡ ಇದೆ, 6 ಆಫ್ ಕಪ್ಸ್ ಇದೆ. ಒಂದು ಪೂರ್ವಜನ್ಮದ ಒಂದು ನಿಮಿಷ, ಓಕೆ, ಪೂರ್ವಜನ್ಮದ ಒಂದು ಕನೆಕ್ಷನ್ ಇದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ, ಓಕೆ. ಇಲ್ಲಿ ನಿಮ್ಮಿಬ್ಬರ ನಡುವೆ ಬರ್ತಿರುವಂಥದ್ದು ಓಕೆ, ಮೌನ ಆಗಿದ್ರು ಕೂಡ ಎಲ್ಲೊಂದ್ ಕಡೆ ಆ ಕಾಂಟ್ಯಾಕ್ಟ್ ಅನ್ನುವಂಥದ್ದು ಎಲ್ಲೊಂದ್ ಕಡೆ ಕಡಿಮೆ ಆಗ್ಲಿಲ್ಲ, ಕಡಿತ ಆಗ್ಲಿಲ್ಲ. ಸಮಥಿಂಗ್ ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ ಬರೀ ಫೋನ್ ಕಾಲೇ ಇರಬೇಕು ಕಾಂಟ್ಯಾಕ್ಟಿಗೆ ಅನ್ನೋಂಥದ್ದು ಏನು ನೆಸೆಸರಿ ಇಲ್ಲ ನಿಮ್ಮ ಎನರ್ಜಿಗೆ. ಅಂದರೆ ಈ ಒಂದು ಸೋಲ್ ಕನೆಕ್ಷನ್ ಅನ್ನುವಂಥದ್ದು ಅಥವಾ ಈ ಆತ್ಮಗಳು ಕನೆಕ್ಷನ್ ಆಗಿರುವಂಥದ್ದು ಯಾವುದೇ ಕಾರಣಕ್ಕೂ ಇದಕ್ಕೆ ಫೋನಿನ ಅಗತ್ಯ ಇರಲ್ಲ, ಮೆಸೇಜ್ ಅಗತ್ಯ ಇರಲ್ಲ, ಕಾಲ್ ಅಗತ್ಯ ಇರಲ್ಲ, ಮೀಟ್ ಮಾಡಬೇಕು ಅನ್ನೋಂಥ ಅಗತ್ಯ ಕೂಡ ಇರೋದಿಲ್ಲ ಒಂದೊಂದ್ಸಲ, ಓಕೆನಾ. ಸೊ ಇಲ್ಲಿ ನೀವು ದೂರ ಇದ್ರು ಅಥವಾ ನಿಮ್ಮ ಮನಸ್ಥಿತಿಗಳು ದೂರ ಇದ್ರು ಅಥವಾ ನಿಮ್ಮ ನಡುವೆ ಮೌನ ಇದ್ರು ಕೂಡ, ಸಂಪರ್ಕ ಇಲ್ಲದಿದ್ರೂ ಕೂಡ, ನೀವಿಬ್ರು ದೂರ ಇದ್ರೂ ಕೂಡ ಆತ್ಮಗಳು ಮಾತಾಡ್ತಾ ಇರುವಂಥದ್ದು ನಿಮ್ಮ ಸೋಲ್ ಅಂಡ್ ನಿಮ್ಮ ಪರ್ಸನ್ ಸೋಲ್, ಆ ಸೋಲ್ಗಳ ಮಾತುಕತೆಗಳು ನಡೀತಾ ಇದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ, ಓಕೆ. ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಬಿಡಬೇಕು ಅಂತ ಅವ್ರ ಮನಸ್ಸಲ್ಲಿ ತುಂಬ ಆಲೋಚನೆಗಳು ಬರ್ತಿದೆ ಇದು, ಓಕೆನಾ. ಅವರಲ್ಲಿ ಬಿಟ್ಬಿಡ್ಬೇಕು, ನಿಮ್ಮನ್ನು ಬಿಡಬೇಕು ಅಂತ ತುಂಬ ಜಪ ಮಾಡ್ತಾ ಇದ್ದಾರೆ. ಆದರೆ ಅದು ನಿಮ್ಮ ನೆನಪುಗಳು ಅವರಿಗೆ ಮರುಕಳಿಸಿ ಆ ಬಿಡಬೇಕು ಅನ್ನೋದನ್ನ ಅವರು ದಾಟಿ ಬರ್ತಾ ಇದ್ದಾರೆ. ಅಂದರೆ ಬಿಡಬೇಕು ಅನ್ನೋಂಥ ಫೀಲಿಂಗ್ಗಿಂತ ಹೆಚ್ಚಾಗಿ ನಿಮ್ಮ ನೆನಪುಗಳು ಬಂದಾಗ
ಇಲ್ಲ, ಅದನ್ನ ಆ ಬಿಡಬೇಕು ಅನ್ನೋಂಥ ಫೀಲಿಂಗ್ನ ಹೋಲ್ಡ್ ಮಾಡ್ತಿರೋವಂಥದ್ದು. ಆ ನೆನಪು ಬಂದಾಗ ಹೆಚ್ಚಾದಾಗೆಲ್ಲ ಅವರು ಆ ಬಿಡಬೇಕು ಅನ್ನೋಂಥ ಮನಸ್ಥಿತಿನ ಚೇಂಜ್ ಮಾಡ್ಕೊಳ್ತಾ ಇರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಓಕೆ, ನೀವು ಒಂದಷ್ಟು ಜನ ದೇವರನ್ನ ತುಂಬಾ ಪ್ರಾರ್ಥನೆ ಮಾಡಿರೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಓಕೆ ಎಸ್, ಇಲ್ಲಿ ಇದು ದೇವರು ನಿಮಗೆ ಶಿಕ್ಷಿಸೋಕೆ ಕೊಟ್ಟಿರೋಂಥ ಒಂದು ಸಂಬಂಧ ಅಲ್ಲ. ಇಲ್ಲಿ ತುಂಬ ಜನ ಅನ್ಕೊಂಡಿರ್ಬೋದು, ಯಾಕೆ ಈ ವ್ಯಕ್ತಿ ನನ್ನ ಲೈಫಲ್ಲಿ ಬಂದು ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ, ಅಥವಾ ಯಾಕೆ ಈ ವ್ಯಕ್ತಿ ಜೊತೆಗೆ ನಾನು ಇಷ್ಟೊಂದು ಕನೆಕ್ಟ್ ಆಗಿದ್ದೀನಿ, ಈ ಥರದ ವಿಷಯಗಳು ನಿಮ್ಮ ಮೈಂಡಲ್ಲಿ ಅಥವಾ ನಿಮ್ಮ ಮನಸ್ಸಲ್ಲಿ ಆಗಾಗ ಬಂದು ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಬರ್ತಿರುವಂಥ ಎನರ್ಜಿ ಬಂದು ಗಾಡ್, ದೇವರು ನಿಮಗೆ ಶಿಕ್ಷಿಸೋಕೆ ಅಂತ ಹೇಳಿ ಈ ಒಂದು ಸಂಬಂಧವನ್ನು ಕೊಟ್ಟಿರುವಂಥದ್ದಲ್ಲ. ಇದು ನಿಮಗೆ ನಿಮ್ಮನ್ನು ಬಲಿಷ್ಠವಾಗಿಸೋಕ್ಕೋಸ್ಕರ ಬಂದಿರೋಂಥ ಒಂದು ಪಾಠ ಅಂತ ಇಲ್ಲಿ ಕಾಣಿಸ್ತಿದೆ. ನಿಮ್ಮ ಲೈಫಲ್ಲಿ ಇದನ್ನ ಪಾಠದ ರೀತಿಯಲ್ಲಿ ದೇವರು ನಿಮಗೆ ಕೊಡ್ತಾ ಇದ್ದಾರೆ. ನೀವು ಇನ್ನೊಂದಷ್ಟು ಸ್ಟ್ರಾಂಗ್ ಆಗಬೇಕು ಅನ್ನೋಂಥ ಎನರ್ಜಿಲಿ ನಿಮಗೆ ಬರ್ತಾ ಇರುವಂಥ ಒಂದು ಪಾಠ, ಲೆಸನ್ ನಿಮಗಿದೊಂದು. ಓಕೆ, ಆ್ಯಂಡ್ ಇಲ್ಲಿ ಸ್ಪಷ್ಟವಾಗಿ ಬರ್ತಿರೋಂಥ ಒಂದು ಎನರ್ಜಿ ಬಂದು ಓಕೆ, ಈ ಪ್ರೀತಿ ನಿಮಗೆ ತುಂಬಾ ನೋವು ಕೊಟ್ಟಿದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸ್ಪಷ್ಟವಾಗಿ ಬರ್ತಿರೋಂಥ ಒಂದು ಎನರ್ಜಿ ಇದು. ಈ ಪ್ರೀತಿ ನಿಮಗೆ ತುಂಬಾ ನೋವು ಕೊಟ್ಟಿದೆ. ನೋಡ್ಬೋದು 9 ಆಫ್ ಸಾರ್ಟ್ಸ್, ತುಂಬಾ ನೋವು ಕೊಟ್ಟಿದೆ. ಕೆಲವೊಂದಷ್ಟು ಪೇನ್ಗಳನ್ನ ನೀವಿಲ್ಲಿ ತುಂಬ ಮನಸ್ಸಿಗೆ ಏನು ಘಾಸಿ ಮಾಡ್ಕೊಂಡಿರೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆನಾ, ಆ್ಯಂಡ್ ಇಲ್ಲಿ ಈ ನಿಮ್ಮ ಅಳುವಿಗೆ, ಈ ಒಂದು ನೋವಿಗೆ, ಈ ಒಂದು ಪ್ರೀತಿ ವಿಷಯದಲ್ಲಿ ನೀವೇನೆಲ್ಲ ಕಷ್ಟಪಡ್ತಾ ಇದ್ದೀರಿ, ಇದಕ್ಕೆ ದೇವರಿಂದ ಏನು ಉತ್ತರ ಸಿಗ್ತಾ ಇದೆ ಅಂತ ನೋಡಿದಾಗ ಇಲ್ಲಿ ಮೊದಲನೇದಾಗಿ ಈ ಕಾರ್ಡ್ಗಳು ತುಂಬ ಸ್ಟ್ರಾಂಗ್ ಆಗಿ ಪವರ್ಫುಲ್ ಆದಂಥ ಎನರ್ಜಿನ ನನಗೆ ಇಲ್ಲಿ ಕೊಡ್ತಾ ಇರೋವಂಥದ್ದು. ತುಂಬ ಶಾಂತವಾಗಿದೆ ಎನರ್ಜಿ ಕೂಡ ಇಲ್ಲಿ. ಓಕೆ, ದೇವರು ನಿಮಗೆ ದೇವರಿಂದ ಬರ್ತಿರೋಂಥ ಸಂದೇಶ ಬಂದು ನಿಮ್ಮ ಅಳು ಏನಿದೆ ಅದು ಯಾವುದೇ ಕಾರಣಕ್ಕೂ ದೇವರು ಕೇಳಿಸ್ಕೊಂಡಿಲ್ಲ ಅಂತ ಏನೂ ಇಲ್ಲ ಇಲ್ಲಿ. ಓಕೆನಾ, ಆ ಅಳು ಪ್ರತಿಯೊಂದನ್ನು ಕೂಡ ದೇವರ ಪಾದಕ್ಕೆ ಅದು ಸಮರ್ಪಣೆ ಆಗಿದೆ. ಹಾಗೆಯೇ ನೀವು ಸುರಿಸಿದಂಥ ಪ್ರತಿಯೊಂದು ಕಣ್ಣೀರು ಕೂಡ, ಆ ಪ್ರತಿಯೊಂದು ಕಣ್ಣೀರಿಗೂ ಕೂಡ ಉತ್ತರ ಇದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಆ ಉತ್ತರನ ನೀವು ಊಹಿಸುವಂಥ ರೀತಿಯಲ್ಲಿ ನಿಮಗೆ ಸಿಗದೇ ಇರ್ಬೋದು, ಅಥವಾ ನೀವು ಊಹಿಸಿದಂಥ ರೀತಿಯಲ್ಲಿ ಅದು ನಿಮಗೆ ಬರದೇ ಇರಬಹುದು ಆ ಉತ್ತರಗಳು. ಆದರೆ ನೀವು ಬಯಸಿದ್ದೇನು ಅಂತ ಹೇಳಿದ್ರೆ, ತಕ್ಷಣ ಮೆಸೇಜ್ ಬರಬೇಕು ನಿಮ್ಮ ಪರ್ಸನಿಂದ, ತಕ್ಷಣವಾಗಿ ಆ ಸಂಪರ್ಕ ಏನಿದೆ, ಆ ಕಾಂಟ್ಯಾಕ್ಟ್ ಏನಿದೆ ಅದು ತಕ್ಷಣ ಬರಬೇಕು, ಮತ್ತೆ ರಿಯೂನಿಯನ್ ಆಗಬೇಕು, ಅಥವಾ ತಕ್ಷಣ ಈ ಪ್ರೀತಿನ ನನಗೆ ಒಂದು ಕಮಿಟ್ಮೆಂಟ್ ಸಿಕ್ಬಿಡ್ಬೇಕು ಈ ಪರ್ಸನಿಂದ. ಸೊ ಇದು ನಿಮ್ಮ ಒಂದು ನೀವು ಬಯಸ್ತಾ ಇರುವಂಥದ್ದು, ನೀವು ಇಷ್ಟಪಡ್ತಿರೋದು, ನಿಮ್ಮ ಮನಸ್ಸಲ್ಲಿರುವಂಥ ಆಸೆಗಳು. ಆದರೆ ನೀವು ಅಂದ್ಕೊಂಡಿರೋದಕ್ಕೂ ದೇವರ ಪ್ಲಾನಿಂಗಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ಅಲ್ವಾ. ಇಲ್ಲಿ ದೇವರ ಒಂದು ನಿಮಗೆ ಏನು ಕೊಡಬೇಕು ಅಂತ ಇದ್ದಾರೆ ಅಂತ ಹೇಳಿದಾಗ ಇಲ್ಲಿ ಮೊದಲನೇದಾಗಿ ನಿಮಗೆ ಸೂಕ್ತವಾದಂಥ ಸಮಯದಲ್ಲಿ ಸ್ಪಷ್ಟವಾದಂಥ ಉತ್ತರವನ್ನು ಖಂಡಿತವಾಗಿಯೂ ಕೊಡ್ತಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಇಲ್ಲಿ. ಓಕೆ, ಯಾರ್ದಾದ್ರು ಮುಖಾಂತರ ಆಗ್ಬೋದು. ಇಲ್ಲಿ ದೇವರಂತ ಹೇಳಿದಾಗ ದೇವರೇ ಪ್ರತ್ಯಕ್ಷ ಆಗಬೇಕು ಅಂತ ಇಲ್ಲ, ಯಾರ್ದಾದ್ರೂ ಮುಖಾಂತರವಾಗಿ ನಿಮಗೆ ನಿಮ್ಮ ಕಣ್ಣೀರಿಗೆ ಉತ್ತರವನ್ನು ಖಂಡಿತವಾಗಿಯೂ ಸಮಯಕ್ಕೆ ತಕ್ಕಂತೆ ಕೊಡ್ತಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಮುಂದೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಏನು ಬದಲಾವಣೆಗಳು ಬರ್ತಾ ಇದೆ. ಓಕೆ, ಕೆಲವೊಂದಷ್ಟು ಸತ್ಯಗಳು ಹೊರಗೆ ಬರ್ತಾ ಇದೆ ಇಲ್ಲಿ ಈ ಒಂದು ಪ್ರೀತಿಯಲ್ಲಿ ಫ್ಯಾಮಿಲಿಗಳು ತುಂಬ ಆಟ ಆಡಿರ್ಬೋದು, ಮೋಸ ಮಾಡಿರ್ಬೋದು, ಚೀಟ್ ಮಾಡಿರ್ಬೋದು. ಆ ಫ್ಯಾಮಿಲಿಯ ಸತ್ಯಗಳು ಹೊರಗೆ ಬರ್ಬೋದು, ಅಥವಾ ಈ ಒಂದು ಪ್ರೀತಿಯಲ್ಲಿ ಒಂದಷ್ಟು ಸತ್ಯಗಳನ್ನ ನೀವಿಲ್ಲಿ ತಿಳ್ಕೊಳ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ಅದು ನಿಮ್ಮ ಹೃದಯಕ್ಕೆ ಸ್ಪಷ್ಟತೆಯನ್ನು ಕೊಡುವಂತಹ ಸತ್ಯಗಳಾಗಿರುತ್ತೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ನೀವು ಯಾವುದೇ ಕಾರಣಕ್ಕೂ ಈ ಪ್ರೀತಿಯಲ್ಲಾಗಿರ್ಬೋದು, ಈ ವ್ಯಕ್ತಿ ಮುಂದೆ ಆಗಿರ್ಬೋದು ಸೋತಿಲ್ಲ. ನೀವು ಅನ್ಕೊಂಡಿರ್ಬೋದು ಈ ವ್ಯಕ್ತಿ ಮುಂದೆ ನಾನು ಸೋತೋಗ್ಬಿಟ್ಟಿದ್ದೀನಿ, ಹಾಗೆ ಹೀಗೆ ಅಂತ ಮನಸ್ಸಲ್ಲಿ ಅನಿಸ್ತಿರ್ಬೋದು. ಬಟ್ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಸೋತಿರುವಂಥ ವ್ಯಕ್ತಿ ಅಲ್ಲ ಇಲ್ಲಿ. ಓಕೆನಾ, ಕೆಲವೊಂದಷ್ಟು ವಿಷಯಗಳಿಂದ ನೀವು ಮುಕ್ತರಾಗಿದ್ದೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ಓಕೆ, ಇಲ್ಲಿ ದೇವರಿಂದ ನಿಮಗೊಂದು ಸಂದೇಶ ಸಿಗ್ತಿದೆ. ಸಂಪೂರ್ಣವಾಗಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಪವರ್ಫುಲ್ ಆಗಿ ಸ್ಟ್ರಾಂಗ್ ಆಗಿ ಬರ್ತಾ ಇರುವಂಥದ್ದು. ನೀವು ಇನ್ನೂ ಅಳುವಂಥ ಅವಶ್ಯಕತೆ ಇಲ್ಲ. ಈಗ ಉತ್ತರಗಳು ಸಿಗುವಂಥ ಕಾಲ ಇದು. ಓಕೆನಾ, ನೀವು ಇನ್ಮೇಲೆ ಕಣ್ಣೀರು ಹಾಕುವಂಥದ್ದು ನೋಡ್ಬೋದು.
ಕಣ್ಣೀರು ಅಂತ ಹೇಳಿದ್ರೆ ಆ ಕಣ್ಣೀರಿನಲ್ಲೇ ಕೈ ತೊಳೆದಿರುವಂಥ ಒಂದು ಎನರ್ಜಿ ನನಗಿಲ್ಲಿ ಬರ್ತಿರೋವಂಥದ್ದು. ಸೊ ದೇವರಿಂದ ನಿಮಗೆ ಸ್ಪಷ್ಟವಾಗಿ ಉತ್ತರ ಸಿಗ್ತಾ ಇದೆ. ನೀವು ಇನ್ನು ಕಣ್ಣೀರನ್ನು ಹಾಕುವಂಥ ಅವಶ್ಯಕತೆ ಇಲ್ಲ, ಅಳುವ ಅವಶ್ಯಕತೆ ಇಲ್ಲ. ಈಗ ನಿಮಗೆ ಉತ್ತರಗಳನ್ನು ಹುಡುಕುವಂಥ ಉತ್ತರಗಳು ನಿಮ್ಮ ಎದುರಿಗೆ, ಕಣ್ಣೆದುರಿಗೆ ಬರುವಂಥ ಕಾಲ ಇದು. ಸೊ ಈ ಸಮಯದಲ್ಲಿ ನಿಮ್ಮ ಕಣ್ಣೀರನ್ನ ಒರೆಸ್ಕೊಳ್ಳಿ. ಓಕೆನಾ? ಕೆಲವೊಂದಷ್ಟು ಎನರ್ಜಿ ನನಗಿಲ್ಲಿ ಬರ್ತಿರೋವಂಥದ್ದು, ನೀವು ಈ ರೀಡಿಂಗ್ನ ನೋಡ್ತಾನೆ ಒಂದಷ್ಟು ಜನ ಕಣ್ಣೀರು ಹಾಕಿರ್ತೀರ, ಕಣ್ಣಲ್ಲಿ ನೀರು ಆಟೋಮೆಟಿಕಲಿ ಬಂದಿರತ್ತೆ. ಓಕೆನಾ? ಈ ರೀಡಿಂಗ್ನ ಕೇಳ್ತಾನೆ ನೀವು ಕಣ್ಣಲ್ಲಿ ಬೇಡ ಅಂತ ಹೇಳಿದ್ರು ಕಣ್ಣಲ್ಲಿ ನೀರು ಬಂದಿರತ್ತೆ. ಸೊ ಈ ಥರ ಎನರ್ಜಿ ಕೂಡ ನನಗಿಲ್ಲಿ ಬರ್ತಾ ಇದೆ. ಓಕೆನಾ? ಇಲ್ಲಿ ಮ್ಯಾರಿಡ್ ಪೀಪಲ್ ಕೂಡ ಈ ರೀಡಿಂಗ್ನ ನೋಡ್ತಿರ್ಬಹುದು, ಅಥವಾ ಅನ್ಮ್ಯಾರಿಡು ಈ ರೀಡಿಂಗ್ನ ನೋಡ್ತಾ ಇರ್ಬೋದು. ಬಟ್ ಓವರ್ ಆಲ್ ನೋಡಿದಾಗ ಈ ಒಂದು ಸಂಬಂಧದಲ್ಲಿ ನೀವು ಬೇಕಾದಷ್ಟು ಕಣ್ಣೀರನ್ನು ಹಾಕಿದ್ದೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ನಿಮ್ಮ ಕಣ್ಣೀರು ಯಾವುದೇ ಕಾರಣಕ್ಕೂ ವ್ಯರ್ಥ ಅಂತೂ ಆಗಿಲ್ಲ. ನಿಮ್ಮ ಪ್ರೀತಿನೂ ಕೂಡ ಯಾವುದೇ ಕಾರಣಕ್ಕೂ ನೀವು ಕಳ್ಕೊಂಡಿರೋಂಥ ಒಂದು ಎನರ್ಜಿನೂ ಕೂಡ ಇಲ್ಲಿ ಇಲ್ಲ. ಓಕೆ, ನಿಮ್ಮ ಆತ್ಮ ಅಂತೂ ಯಾವುದೇ ಕಾರಣಕ್ಕೂ ಒಂಟಿ ಆಗಿಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್, ಓಕೆ, ಯಾವುದೇ ಕಾರಣಕ್ಕೂ ನಿಮ್ಮ ಆತ್ಮ, ನೀವು ಅಲೋನ್ ಅಲ್ಲ, ಒಂಟಿ ಅಲ್ಲ. ನಿಮಗೆ ಅನ್ನಿಸ್ಬೋದು ಯಾರೂ ಇಲ್ಲ, ನಾನು ಒಂಟಿ ಅಂತ ನಿಮಗೆ ಅನ್ನಿಸ್ಬೋದು, ಬಟ್ ನೀವು ಒಂಟಿ ಅಲ್ಲ. ನಿಮ್ಮ ಜೊತೆಯಾಗಿ ಪ್ರತಿ ಕ್ಷಣ ಕೈ ಹಿಡಿದು ನಡೆಸ್ತಿರೋಂಥ ದೇವರು ನಿಮ್ಮ ಜೊತೆಯಾಗೇ ಇದ್ದಾರೆ. ನೀವು ಯಾವತ್ತೂ ಒಂಟಿ ಆಗಲಿಕ್ಕೆ ಆ ದೇವರು ನಿಮಗೆ, ಭಗವಂತ ಯಾವತ್ತೂ ನಿಮ್ಮನ್ನು ಒಂಟಿ ಮಾಡಲ್ಲ. ಓಕೆನಾ? ಸ್ಟ್ರಾಂಗ್ ಆಗಿರಿ, ಧೈರ್ಯವಾಗಿರಿ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಕಮೆಂಟಲ್ಲಿ ತಿಳಿಸ್ತೀರಾ ಐ ರಿಸೀವ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಪ್ಲಸ್ ಗ್ರ್ಯಾಟಿಟ್ಯೂಡ್ನ ಕೂಡ ಆ್ಯಡ್ ಮಾಡಿ ಎನರ್ಜಿನ ಪ್ರತಿಯೊಬ್ಬರು ರಿಸೀವ್ ಮಾಡ್ಕೊಳ್ಳಿ. ಇಷ್ಟು ಎನರ್ಜಿನ ನಿಮಗೋಸ್ಕರನೇ ಮಾಡುವಂಥದ್ದು. ಸೊ ನಿಮ್ಮೆಲ್ಲರ ರಿಲೇಷನ್ಶಿಪ್ ಹೀಲ್ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡೇ ಮಾಡುವಂಥದ್ದು. ಓಕೆನಾ? ದೇವರು ಪೂಜಾರಿ ಕೊಟ್ಟು ಭಕ್ತ ನಿರಾಕರಿಸಿದ್ರೆ ಯಾರಾದರೂ ಏನು ಮಾಡ್ಲಿಕ್ಕಾಗತ್ತೆ? ಸೊ ಇದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಲ್ವಾ, ಪ್ರತಿ ರೀಡಿಂಗಲ್ಲೂ ನಾನು ಹೇಳ್ತಾ ಇರ್ತೀನಿ, ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆನಾ? ಕನೆಕ್ಟ್ ಆದಾಗ ಮಾತ್ರ ಆ ಹೀಲಿಂಗ್ ಪವರ್ನ ನೀವು ಈಸಿಯಾಗಿ ರಿಸೀವ್ ಮಾಡ್ಕೊಳ್ಲಿಕ್ಕಾಗತ್ತೆ. ಲೈಕ್ ಮಾಡೋ ಮುಖಾಂತರ, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ, ಕಮೆಂಟ್ ಮಾಡೋ ಮುಖಾಂತರ ನೀವು ನನ್ನ ಜೊತೆ ಕನೆಕ್ಟ್ ಆಗ್ತೀರಾ, ರೈಟ್? ಸೊ ಎನರ್ಜಿನ ಈಸಿಯಾಗಿ ನೀವು ರಿಸೀವ್ ಮಾಡ್ಕೊಳ್ಲಿಕ್ಕೆ ಆಗತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಾಳೆಯ ವಿಡಿಯೋದಲ್ಲಿ ನಾನು ಸಿಗ್ತೀನಿ, ರೀಡಿಂಗಲ್ಲಿ ನಾನು ಸಿಗ್ತೇನೆ. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಆ್ಯನಿವರ್ಸರಿನ ಯಾರೆಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ, ನೀವು ಅಷ್ಟೇ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮ ಎಲ್ಲ ವಿಶಸ್ಗಳು ಆದಷ್ಟು ಬೇಗ ನೆರವೇರಲಿ. ನಿಮ್ಮೆಲ್ಲರ ರಿಲೇಷನ್ಶಿಪ್ಗಳು ಆದಷ್ಟು ಬೇಗ ಹ್ಯಾಪಿ ರಿಲೇಷನ್ಶಿಪ್ನ ಲೀಡ್ ಮಾಡಲಿ ಅಂತೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ, ಹಾಗೆಯೇ ನಾಳೆ ದಿನ ವೈಕುಂಠ ಏಕಾದಶಿ ಇದೆ. ಪ್ರತಿಯೊಬ್ಬರು ಕೂಡ ಆದಷ್ಟು ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿ ಬರೋದನ್ನ ಮಿಸ್ ಮಾಡಬೇಡಿ, ಹೋಗಿ ಬನ್ನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾಳೆ ವಿಡಿಯೋದಲ್ಲಿ ಸಿಗೋಣ, ನಾಳೆ ರೀಡಿಂಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿಗೆ, ನಿಮ್ಮ ಸಪೋರ್ಟಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.